ಓಂ ಶ್ರೀ ಹರಿಗುರುಭ್ಯೋ ನಮಃ. ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋನಲ್ಲಿ 5 ಮಣ್ಣಿನ ದೀಪಗಳನ್ನು ರಾಯರಿಗೆ 5 ಗುರುವಾರ ಹಚ್ಚುವಂತಹ ಒಂದು ಸರಳವಾದಂತಹ ವ್ರತದ ಬಗ್ಗೆ ನಿಮಗೆ ಹೇಳಿಕೊಡ್ತೀನಿ. ಬನ್ನಿ ನೋಡಿ, ಇದನ್ನು ನಿಮಗೆ ಏನೇ ಕಷ್ಟ ಮನೆಯಲ್ಲಿದ್ದರೂ ಕೂಡ ಆ ವಿಚಾರವಾಗಿ ಸಂಕಲ್ಪ ಮಾಡಿಕೊಂಡು ರಾಯರ ಹತ್ರ ನೀವು ಈ ವ್ರತವನ್ನು ಮಾಡಬಹುದು. ಇದು ಗುರುವಾರ ಅಂದರೆ 5 ಗುರುವಾರ ಮಾಡುವಂತಹ ಒಂದು ವ್ರತ. ಕಷ್ಟಗಳೇನೇ ಇದ್ದರೂ ಕೂಡ ಅದರ ಪರಿಹಾರಕ್ಕೂ ಮಾಡಬಹುದು, ಅಥವಾ ಮನಸ್ಸಿನಲ್ಲಿ ಏನೇ ಇಷ್ಟಾರ್ಥಗಳಿದ್ದರೂ ಕೂಡ ಅದರ ಈಡೇರಿಕೆಗಾಗಿ ಕೂಡ ನೀವು ಈ ವ್ರತವನ್ನು ಮಾಡಬಹುದು. ಇದನ್ನು ಒಂದು ಗುರುವಾರದ ದಿವಸ ಪ್ರಾರಂಭ ಮಾಡ್ಕೋಬೇಕು. ಮೊದಲು ಗುರುರಾಯರ ಭಾವಚಿತ್ರಕ್ಕೆ ನೀವು ಗಂಧವನ್ನು ಸಮರ್ಪಣೆ ಮಾಡಿ, ತುಳಸಿಯನ್ನು ಮತ್ತು ರಾಯರಿಗೆ ಪ್ರಿಯವಾದಂತಹ ಸ್ವಲ್ಪ ಹೂಗಳನ್ನು ಹಾಕ್ಕೊಂಡು ಅಲಂಕಾರವನ್ನು ಮಾಡ್ಕೊಳ್ಳಿ. ಈ ಮಣ್ಣಿನ ದೀಪಗಳನ್ನ ಬಿಟ್ಟು ನೀವು ರಾಯರ ಎದುರುಗಡೆ ಏನೆರಡು ಬೆಳ್ಳಿ ದೀಪಗಳನ್ನು ಅಥವಾ ಯಾವ ದೀಪಗಳನ್ನು ಹಚ್ತಿರಲ್ವ ಆ ದೀಪಗಳಿಗೆ ಮೊದಲು ತುಪ್ಪ ಹಾಕಿ ರಾಯರ ಮುಂದೆ 2 ದೀಪವನ್ನು ಹಚ್ಕೋಬೇಕು. ಅದಾದ ಮೇಲೆ ನೀವು ಈ 5 ಮಣ್ಣಿನ ದೀಪಗಳನ್ನು ಹಚ್ಚುವಂತಹ ಸೇವೆಯನ್ನು ಮಾಡಬೇಕಾಗತ್ತೆ. ಇದನ್ನು ನೆಲದ ಮೇಲೆ ಬೇಕಾದರೂ ನೀವು ಹಚ್ಕೋಬಹುದು, ಇಲ್ಲ ಒಂದು ತಟ್ಟೆಯಲ್ಲಿ ಇಟ್ಟು ಕೂಡ ಈ ದೀಪವನ್ನು ಹಚ್ಕೋಬಹುದು. ಈ ವ್ರತವನ್ನು ಮಾಡುವಂಥವರು ಪ್ರತಿ ಗುರುವಾರ ಹೊಸದಾಗಿ 5 ಮಣ್ಣಿನ ದೀಪಗಳನ್ನು ಇಟ್ಟು ದೀಪಗಳನ್ನು ಬೆಳಗಬೇಕಾಗತ್ತೆ. ತಟ್ಟೆಯಲ್ಲಿ ಇಡುವಂತಹವರು ಮೊದಲು ತಟ್ಟೆಗೆ ಸ್ವಲ್ಪ ಅರಿಶಿನ, ಕುಂಕುಮ, ಅಕ್ಷತೆಯನ್ನು ಹಾಕಿ ಈ 5 ದೀಪಗಳನ್ನು ಜೋಡಿಸ್ಕೊಳ್ಳಿ. ಇಲ್ಲ ಕೆಳಗೆ ಹಚ್ತೀವಿ ಅನ್ನುವಂಥವರು ಒಂದು ಯಾವುದಾದ್ರೂ ಒಂದು ರಂಗೋಲಿಯನ್ನು ಬಿಟ್ಟು ಆ ರಂಗೋಲಿ ಮೇಲೆ 5 ದೀಪಗಳನ್ನು ಇಟ್ಟು ನೀವು ಜೋಡಿಸ್ಕೋಬಹುದು. ಪ್ರತಿ ದೀಪಕ್ಕೂ ಕೂಡ ನೀಟಾಗಿ ಅರಿಶಿನ, ಕುಂಕುಮ ಅಂದರೆ ಮೊದಲು ಸ್ವಲ್ಪ ಗಂಧವನ್ನು ಹಚ್ಚಿಬಿಟ್ಟು ಅದಾದಮೇಲೆ ಅರಿಶಿನ, ಕುಂಕುಮವನ್ನು ಈ ದೀಪಗಳಿಗೆ ಹಚ್ಕೊಂಡು ಪ್ರತಿ ದೀಪಗಳಿಗೂ ಕೂಡ ಜೋಡಿ ಹೂಬತ್ತಿ ಅಂದರೆ 2 ಹೂಬತ್ತಿ ಬರುತ್ತಲ್ವ ಅದನ್ನು ಹಾಕಿಬಿಟ್ಟು ಒಂದೊಂದು ಸ್ಪೂನು ತುಪ್ಪ ಹಾಕಿ, ದೀಪದ ತುಂಬ ಹಾಕಲಿಕ್ಕೆ ಹೋಗಬೇಡಿ. ಇದಾದ ನಂತರ ನೀವು ಸಂಕಲ್ಪ ಮಾಡ್ಕೋಬೇಕು. ಈ ದೀಪವನ್ನು ಹಚ್ಚೋದಕ್ಕಿಂತ ಮೊದಲು ಮನೆಯಲ್ಲಿ ಏನೆಲ್ಲ ಕಷ್ಟಗಳಿದೆ ಹೇಳ್ಕೊಂಡು ರಾಯರ ಹತ್ರ, ಅದಾದಮೇಲೆ ಏನಾದರೂ ಇಷ್ಟಾರ್ಥಗಳಿದ್ದರೆ ಅವನ್ನ ಈಡೇರಿಸಿ ಅಂತ ಹೇಳಿ ಕೇಳಿಕೊಂಡು ಬಲಗೈಯಲ್ಲಿ ಸಂಕಲ್ಪ ಮಾಡ್ಕೊಳ್ಳುವಾಗ ಏನು ಅಕ್ಷತೆ ಹಿಡ್ಕೊಂಡಿರ್ತೀರ ಅವುಗಳನ್ನ ಆ ದೀಪದ ಹತ್ರ ಹಾಕ್ಬಿಡಿ. ಹಳದಿ ಅಕ್ಷತೆಯಲ್ಲಿ ಸಂಕಲ್ಪ ಮಾಡ್ಕೋಬೇಕು. ಇದಾದಮೇಲೆ 2 ಬತ್ತಿಯನ್ನು ಹಚ್ಕೊಂಡು ಆ ಬತ್ತಿಯಲ್ಲಿ ಈ ದೀಪಗಳನ್ನು ಹಚ್ಕೊಳ್ಳಿ. ಬೆಂಕಿಗಡ್ಡಿಲಿ ಹಚ್ಚಬೇಡಿ. ಹಚ್ಚುವಾಗ ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ಹೇಳ್ಕೊತ ಈ ದೀಪಗಳನ್ನ ಬೆಳಗಬೇಕಾಗತ್ತೆ. ಇದು 5 ಗುರುವಾರಗಳು ಮಾಡುವಂತಹ ವ್ರತ. ತಟ್ಟೆಯಲ್ಲಿ ಹಚ್ಚಿದರೆ ಆ ತಟ್ಟೆಯನ್ನು ಎತ್ತಿ ರಾಯರಿಗೆ ಬೆಳಗಬೇಡಿ. ನೀವು ಹೇಗೆ ಕೆಳಗಡೆ ಹಚ್ಚಿಟ್ಟಿರ್ತೀರೋ ಅದೇ ರೀತಿ ಇಟ್ಟಿರಿ ಸಾಕು. ದೀಪಗಳನ್ನೆಲ್ಲ ನೀವು ಹಚ್ಚಿದ್ದಾದಮೇಲೆ ಅಗರಬತ್ತಿಯಿಂದ ಆ ದೀಪಗಳಿಗೆ ನೀವು ಬೆಳಗಬೇಕಾಗುತ್ತೆ. ಇದಾದ ಮೇಲೆ ನೀವು ದೀಪಗಳೆಲ್ಲ ಉರಿಯುತ್ತಲ್ವ, ಅದಾದಮೇಲೆ ಸ್ವಲ್ಪ ಗಮನಿಸಿ, ತುಂಬ ಏನಾದರೂ ಹುರಿದು ದೀಪಗಳು ಕಪ್ಪಾಗಿತ್ತು ಅಂತಂದರೆ ಇಲ್ಲಿ ರಾಯರು ನಿಮಗೆ ಏನೋ ಸೂಚನೆಯನ್ನು ಕೊಡ್ತಿರ್ತಾರೆ. ಅಂದರೆ ಮನೆಯಲ್ಲಿ ತೊಂದರೆಗಳಿದೆ ಅಂದರೆ ಅದು ಯಾವ ರೀತಿ ತೊಂದರೆಗಳು ಬೇಕಾದರೂ ಇರಬಹುದು ಅಥವಾ ಮುಂದೆ ಒದಗಬಹುದು ಅನ್ನುವಂತಹದ್ದನ್ನು ಸೂಚನೆ ಕೊಟ್ಟಿರ್ತಾರೆ. ನೀವೇನು ಮಾಡಬೇಕು, ಆಗ ಹತ್ತಿರದಲ್ಲಿದ್ದರೆ ಮನೆ ದೇವರಿಗೆ ಹೋಗಿ ಒಂದು ಪೂಜೆ ಮಾಡಿಸ್ಕೊಂಡು ಬನ್ನಿ. ಏನೇ ತೊಂದರೆ ಇದ್ದರೂ ನಿವಾರಣೆ ಆಗುತ್ತೆ. ಇಲ್ಲ ಮನೆಯಲ್ಲಿ ರಾಯರದು 21 ದಿವಸದ ವ್ರತ, ಇಲ್ಲ ಅಂದರೆ 7 ಗುರುವಾರದ ವ್ರತ ಹಿಡಿಬೇಕು. ನಾನು ಈ ರೀತಿ 5 ಮಣ್ಣಿನ ದೀಪಗಳನ್ನ ಹಚ್ಚಿದಾಗ ತೋರಿಸ್ಕೊಟ್ಟಿದ್ದೀರಾ ಮನೆಯಲ್ಲಿ ತೊಂದರೆ ಇದೆ ಅಂತಂದು. ಅದೇನೇ ತೊಂದರೆ ಆಗಿದ್ರೂ ಕೂಡ ನಿಮ್ಮ ಕೃಪೆಯಿಂದ ಹಾಗೆ ನಿವಾರಣೆ ಆಗಲಿ ಅಂತ ಹೇಳಿ ಕೇಳಿಕೊಂಡು 7 ಗುರುವಾರದ್ದು ಇಲ್ಲ 21 ದಿವಸದ್ದು ರಾಯರದು ವ್ರತ ಮಾಡಿ. ಇದು ತುಂಬ ಶಕ್ತಿಶಾಲಿಯಾದಂತಹ ದೀಪ. ಈ ದೀಪಗಳನ್ನ ಬೆಳಗೋದ್ರಿಂದ ಮನೆಯಲ್ಲಿ ಯಾರಿಗೆ ಯಾವುದೇ ರೀತಿ ಅನಾರೋಗ್ಯದ ತೊಂದರೆ ಇರಬಹುದು, ಯಾವ ರೀತಿ ತೊಂದರೆ ಇದ್ದರೂ ಕೂಡ ಪ್ರತಿಯೊಬ್ಬರ ತೊಂದರೆ ಕೂಡ ಈ ದೀಪವನ್ನು ಬೆಳಗೋದ್ರಿಂದ ನಿವಾರಣೆ ಆಗುತ್ತೆ. ಇದನ್ನು ಹೊರತುಪಡಿಸಿ ಅಂದರೆ ರಾಯರಿಗೆ ಮಣ್ಣಿನ ದೀಪ ಹಚ್ಚುವಂತಹ ಸೇವೆ ಬಿಟ್ಟು ಬೆಲ್ಲದ ದೀಪ ಹಚ್ಚುವಂತಹ ಸೇವೆ ಖಂಡಿತ ಇಲ್ಲ. ಜೊತೆಯಲ್ಲಿ ನೋಡಿ, ಬೂದುಗುಂಬಳಕಾಯ್ದು ದೀಪ ಬರುತ್ತಲ್ಲ, ಆ ಬೂದುಗುಂಬಳಕಾಯಿ ದೀಪ ಹಚ್ಚೋದು, ತೆಂಗಿನಕಾಯಿ ದೀಪ ಹಚ್ಚೋದು ಖಂಡಿತ ಮಾಡಬೇಡಿ. ಕಾಲಕ್ರಮೇಣ ತುಂಬ ಕಷ್ಟಗಳು ಮನೆಗೆ ಒದಗುತ್ತೆ. ಹಾಗೆ ಈಗ ಆಷಾಢ ಮಾಸ, ಇಲ್ದಿದ್ದಂತಹದ್ದನ್ನು ಹೇಳ್ಕೊಡುವಂತಹವರು ಬಹಳ ಜಾಸ್ತಿ ಆಗಿದ್ದಾರೆ. ಯಾರೇನೇ ಹೇಳಿಕೊಟ್ರು ದೇವರ ಮನೆಯಲ್ಲಿ ಖಂಡಿತವಾಗಿ ಉಪ್ಪಿನ ದೀಪ ಹಚ್ಚಬೇಡಿ. ಉಪ್ಪು ಅಂತಂದರೆ ಋಣ, ಅದನ್ನು ನಾವು ದೇವ್ರ ಮನೆಗೆ ತಗೊಂಡು ಹೋಗಲೇಬಾರ್ದು. ಅದು ತೊಗೊಂಡು ಹೋಗಿ ನಾವು ಅಮ್ಮನವ್ರ ಎದುರುಗಡೆ ದೀಪ ಹಚ್ಚಿದ್ವಿ ಅಂತಂದರೆ ಖಂಡಿತ ಇಲ್ಲ ಸಲ್ಲದ ತೊಂದರೆಗಳು, ದುಡ್ಡು ಕಾಸಿನ ವಿಚಾರದಲ್ಲಾಗಿ ಸಾಲ ಸೋಲ ಆಗುವಂತಹ ಪರಿಸ್ಥಿತಿ, ಒಡವೆ ಅಡ ಇಡುವಂತಹ ಪರಿಸ್ಥಿತಿ,
ಇಲ್ದಿದ್ದ ತೊಂದರೆಗಳು ಉಂಟಾಗುತ್ತೆ. ಸೊ ಉಪ್ಪಿನ ದೀಪ ಹಚ್ಚಬೇಡಿ, ರಾಯರಿಗೆ ಬೆಲ್ಲದ ದೀಪ ಹಚ್ಚಬೇಡಿ, ಮಣ್ಣಿನ ದೀಪದ ಸೇವೆ ಮಾಡಿ. ತುಂಬ ಶ್ರೇಷ್ಠ ಇರುವಂತಹದ್ದು ಅದೊಂದೇ ದೀಪಗಳನ್ನ ಹಚ್ಚುವಂತಹ ಸೇವೆ. ಇನ್ಫಾರ್ಮೇಷನ್ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.